ಮೈಸೂರಿನಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ರಣಕಣ. ವರುಣ ಕ್ಷೇತ್ರದಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಈಗ ಮಾಸ್ಟರ್ ಸ್ಟ್ರೋಕ್. ಸಿದ್ದರಾಮಯ್ಯನವರ ಏಟಿಗೆ ಎದುರೇಟನ್ನ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಆಪರೇಷನ್ ಹಸ್ತಕ್ಕೆ ಆಪರೇಷನ್ ಕಮಲದ ಮೂಲಕ ತಿರುಗೇಟನ್ನ ನೀಡಿದ್ದಾರೆ ಬಿವೈ ವಿಜಯೇಂದ್ರ. ಸಿದ್ದರಾಮಯ್ಯ ಆಪ್ತನಿಗೆನೇ ಗಾಳ ಹಾಕಿದ್ದಾರೆ ವಿಜಯೇಂದ್ರ. ಸಿದ್ದರಾಮಯ್ಯ ಕಳೆದ ಬಾರಿ ಆಪರೇಷನ್ ಹಸ್ತ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ಈಗ ವಿಜಯೇಂದ್ರ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತನಿಗೆನೇ ಗಾಳ ಹಾಕಿದ್ದಾರೆ ವಿಜಯೇಂದ್ರ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗುರುಪಾದ ಸ್ವಾಮಿ ಈಗ ಬಿಜೆಪಿ ತೆಕ್ಕೆಗೆ ಎಲ್ಲ ಮಾತುಕತೆಯನ್ನ ನಡೆಸಿದ್ದಾರೆ ವಿಜಯೇಂದ್ರ. ಇವತ್ತೇ ಗುರುಪಾದ ಸ್ವಾಮಿ ಮನೆಗೆ ಭೇಟಿಯನ್ನ ಕೊಡ್ತಾರೆ ವಿಜಯೇಂದ್ರ. ಭೇಟಿಯ ಸಂದರ್ಭ ಕೈ ತೊರೆದು ಕಮಲ ಹಿಡಿಯುವ ಸಾಧ್ಯತೆ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಗುರುಪಾದ ಸ್ವಾಮಿಯ ಜೊತೆಗೆ ಇನ್ನೂ 5ಕ್ಕೂ ಹೆಚ್ಚು ಕಾಂಗ್ರೆಸ್ನ ಪ್ರಮುಖರು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ. ವರುಣಾದ ವೀರಶೈವ ಲಿಂಗಾಯತ ಮುಖಂಡ ಗುರುಪಾದ ಸ್ವಾಮಿ 45 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ. ಈಗ ಅವರಿಂದ ಮುನಿಸ್ಕೊಂಡಿದ್ದಾರೆ. ಕೆಲಸ ಮಾಡಿದವ್ರಿಗೆ ಏನೂ ಸಿಗಲ್ಲ ಪಕ್ಷದಲ್ಲಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಕಮಲ ಮುಡಿಯೋದಕ್ಕೆ ಈಗ ಸಿದ್ಧರಾಗಿದ್ದಾರೆ. ವರುಣಾದಲ್ಲಿ ಕಾಂಗ್ರೆಸ್ ಗೆಲುವಿಗೂ ಗುರುಪಾದ ಸ್ವಾಮಿಯವರು ಕಾರಣರಾಗಿದ್ರು. ಅದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಅನ್ನೋ ಬೇಸರ ಅವರಲ್ಲಿದೆ. ಹಾಗಾಗಿ ಈಗ ಬಿಜೆಪಿ ತೆಕ್ಕೆಗೆ ಕೇವಲ ಗುರುಪಾದ ಸ್ವಾಮಿ ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನೂ 5 ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.